ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಎರಡು ಕೈ ಕಾಲು ಕೊಟ್ಟ ಕಣ್ಣು ಮೂಗು ಬಾಯಿ ಇಟ್ಟ ಸುಂದರವಾದ ರೂಪ ಕೊಟ್ಟ ಇದ ಕೈತನು ಹಳ್ಳಿನ ಕಟ್ಟ ಎರಡು ಕೈ ಕಾಲು ಕೊಟ್ಟ ಕಣ್ಣು ಮೂಗು ಬಾಯಿ ಇಟ್ಟ ಸುಂದರವಾದ ರೂಪ ಕೊಟ್ಟ ಇದ ಕೈತನು ಹಳ್ಳಿನ ಕಟ್ಟ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಹೆಣ್ಣಿಗೊಂದು ಗಂಡು ಕೊಟ್ಟ ಗಂಡಿಗೊಂದು ಹೆಣ್ಣು ಕೊಟ್ಟ ಮಕ್ಕಳ ಮಾಡಿ ಇದಕ್ಕ ಇತ್ತ ಕುಂತ ಕೇಳಿ ಸಂಸಾರ ಗುಟ್ಟ ಹೆಣ್ಣಿಗೊಂದು ಗಂಡು ಕೊಟ್ಟ ಗಂಡಿಗೊಂದು ಹೆಣ್ಣು ಕೊಟ್ಟ ಮಕ್ಕಳ ಮಾಡಿ ಇದಕ್ಕ ಇತ್ತ ಕುಂತ ಕೇಳಿ ಸಂಸಾರ ಗುಟ್ಟ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಕಷ್ಟ ಸುಖ ಇದರ ಇಟ್ಟ ಧರ್ಮ ಧರ್ಮ ತೂಗಿ ಬಿಟ್ಟ 100 ವರ್ಷ ಆಯುಷ ಕೊಟ್ಟ ಕುಂತ ಕೇಳಿ ಜೀವನ ಗುಟ್ಟ ಕಷ್ಟ ಸುಖ ಇದರ ಇಟ್ಟ ಧರ್ಮ ಧರ್ಮ ತೂಗಿ ಬಿಟ್ಟ 100 ವರ್ಷ ಆಯುಷ ಕೊಟ್ಟ ಕುಂತ ಕೇಳಿ ಜೀವನ ಗುಟ್ಟ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ನಮಸ್ಕಾರಪ್ಪ ಅಲ್ರಿ ಇವತ್ ನಾನು ಆ ಹಿಡಕಲ್ ಡ್ಯಾಮ್ನಾಗ ಶಿವಾಲಯ ಜಾತ್ರೆ ಐತಿ ಆ ಜಾತ್ರೆ ಒಳಗ ಅಂಗಡಿ ಹಚ್ಚಿದ್ದೆ ಅಲ್ಲಿ ಮಾಡ್ಕೋತ ಕೂತಾಗ ನನಗ ಇಲ್ಲಿ ವೀರಭದ್ರೇಶ್ವರ ಗುಡಿಯಿಂದ ಒಂದ್ ಫೋನ್ ಬಂತ್ರಪ್ಪ ನನಗ ನಮ್ಮ ಎಫ್.ಐ. ತಳವಾರ್ ಸರ್ ಆತು ಆಮೇಲೆ ಪಾಟೀಲ್ ಸರು ಆಮೇಲೆ ನಮ್ಮ ಗುರುಗಳಂತ ನರಗೋದ ಗುರುಗಳು ಮತ್ತೆ ನಮ್ಮ ದೊಡ್ಡಮಣಿ ಸರ್ ಫೋನ್ ಮಾಡ್ರಪ್ಪ ಏ ಕಿರಣ ಅಲ್ಲೇನ್ ಮಾಡ್ತೀವೋ ಇಲ್ಲಿ ನಮ್ಮ ವೀರಭದ್ರ ದೇವ್ರ ಜಾತ್ರೆ ನಡೆದೈತಿ ಇಲ್ಲಿ ನೀ ಅಂಗಡಿ ಹಚ್ಚಿದಂಗ ನೀನ್ ಭಾರಿ ನಡೀತೈತಿ ನೀನೆಲ್ಲ ವ್ಯಾಪಾರ ಮಾಡಿ ಕೊಡ್ತೇವಿ ಬಾ ಬಾ ಅಂದ್ರಪ್ಪ ಅದಕ್ಕೆ ಏನ್ ಮಾಡಿ ಅವ್ರನ್ನ ನಂಬ್ಕೊಂಡು ಈಗ ಬಸ್ ಐತಿ ಇಲ್ಲೇ ಬಂದ ನೋಡ್ರಪ್ಪ ಆಯ್ತು ನಾನು ವ್ಯಾಪಾರ ಚಾಲು ಮಾಡ್ತಾನೆ ಸಟ್ರಿ ಸಟ್ಟ ಮೊಬೈಲ್ ಸಟ್ರಿ ಮೊಬೈಲ್ ಸಟ್ಟ ಯಾರು ಬೇಕ್ರಿ ಬರ ಬರ ಬರ್ರಿ ಬರ ಬರ ಬರ್ರಿ ತರ ತಗೋರಿ ಯಾಕಂದ್ರ ನಾವು ಹೊಲಸಿ ಎಲ್ಲ ಮಾಡ್ತೇವ್ರಿ ಯಾರು ಬೇಕಾದ್ರ ಬರ್ರಿ 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 ಸ್ಪೈಸ್ ತಗೊಳ್ರಿ ಆಯಾಸ ಇಲ್ಲ ಇನ್ ಮ್ಯಾಲ ನೋಕ್ಯಾ ತಗೋರಿ ಬ್ಯಾಸರಿಕಿಲ್ಲ ಆಮೇಲೆ ವಿವೋ ತಗೋರಿ ನೀವ್ ಯಾವ ಬೇಕಾದ್ ತಗೋರಿ ನಾವೆಲ್ಲ ಚೀಪ್ ರೇಟ್ ಕೊಡ್ತೇವ್ರಿ ಸುಮ್ಮ ನೀವ ಅಲ್ಲಿ ಶೋರೂಮ್ ಹೋಗ್ತೀರಿ ಅಲ್ಲಿ ಎಲ್ಲಾ ಚಾರ್ಜ್ ಅದ್ರ ಹಚ್ತಾರ ನಾವ್ ಹಂಗೇನಿಲ್ಲ ಏನಿದ್ರು ಫ್ರೀ ಸ್ವಲ್ಪ ಕಮ್ಮಿ ರೇಟ್ ಕೊಡ್ತೇವೆ ಬರ್ರಿ 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 ಯಾರು ಬೇಕಾದ್ರೆ ಬರ್ರಿ 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 ನೋಡ್ರಿ ಈ ಮೊಬೈಲ್ ಒಂದು ಮಾಡ್ರ ಇದು ಒಂದ ಮಾಡ್ರ ನಮ್ ಹೊಟ್ಟೆ ತುಂಬಂಗಿಲ್ರಿ ಅದ್ರ ಜೊತೆ ಸಿಮ್ಮು ಮಾರಾಕತ್ತೇವ್ರಿ ಅದಕ್ಕ ನೋಡ್ರಿಪ್ಪ ಈಗ ನಿಮಗ ಏರ್ಟೆಲ್ ಸಿಮ್ ತಗೋರಿ ಟೀಕ್ಲಾಟಿಲ್ಲ ಇನ್ನ ವಡಾ ಫೋನ್ ತಗೋರಿ ರೊಕ್ಕದ ಕಡ ಇಲ್ಲ ಇನ್ ಮ್ಯಾಲ ಜಿಯೋ ತಗೊಂಡ್ರಂದ್ರ ತಗದ ಬಾಯಿ ಮುಚ್ಚಾಗಣೆ ಇಲ್ಲ ಯಾಕಂದ್ರೆ ಹಂಗ ಮಾತಾಡೋದು ಅದೆಲ್ಲ ಬಿಟ್ಟು ಇನ್ನು BSNL ತಗೊಂಡ್ರಂದ್ರ
ಒಟ್ಟ ನಿಮ್ಗೆ ಟೆನ್ಷನ್ ಇಲ್ಲ. ಯಾಕಂದ್ರೆ ಹಗಲ್ ರಾತ್ರಿ ಮಾತಾಡಿ ನೀವು ಮಾತಾಡಿ ನಿಮ್ ಚಟ ಕೇಳ್ಕೋಬಹುದು. ಹಾ ಯಾಕಂತೀರಿ? ಬರ್ರಿ ಬರ್ರಿ ಬೇಗ ಬರ್ರಿಪ್ಪ, ಬೇಗ ಬರ್ರಿ 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 ಬರ್ರಿ. ಯಾರು ಬೇಗ ಬೇಗ ಬರ್ರಿ, ಎಲ್ಲ ಸ್ಟಾಕ್ ಮುಗ್ದಾವ. ಅಲ್ಲಿ ಬೇರೆ ಮಾರ್ಕೊಂಡ್ ಬಂದಿನಿ, ಸ್ವಲ್ಪ ಉಳ್ದಾವ ಸಟ್ಟ. ಬರ್ರಿ 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 ಬೇಗ ಬರ್ರಿ. ಹಲೋ ಬಾಯರ, ಓ ಭಾರತಿ ಮೇಡಮ್ ಅವ್ರ, ತಡ್ರಿ ತಡ್ರಿ. ಓಹೋ ನಿಮ್ಮ ಗೆಳೆಯನ ಜೋಡಿ ಮಾತಾಡಾಕ ನಿಮಗ ಜಿಯೋ ಸಿಮ್ ಬೇಕಾಗಿದ್ರ? ಬಾಯ್ ತಡ್ರಿ ಸದ್ಯ ಬರ್ತೇನೆ. ಬಲ್ರ ಬಲ್ಲ ತಡ್ರಿ ಟಾಟಾ ಬನ್ನಿ. ಭಾರತಿ ಗಮ ಗಮನಾರತಿ, ಭಾರತಿ ಗಮ ಗಮನಾರತಿ, ಮೂರು ಹೊತ್ತು ಪೌಡರ ಹತ್ತತಿ, ಮೂರು ಹೊತ್ತು ಪೌಡರ ಹತ್ತತಿ, ಭಾರತಿ ಗಮ ಗಮನಾರತಿ, ಭಾರತಿ ಗಮ ಗಮನಾರತಿ. ಕಳಸ ಗಿಡಿಗೆ ಜಂಪರ ಕೊಟ್ಟಿ, ಟಿವಿ ಸೇರಿ ತಿರುವಡಿ ಹುಟ್ಟಿ, ತಪ್ಪದಾಗ ಒಡ್ಡನ ಇಟ್ಟಿ, ಟುಮ್ಮು ಟುಮ್ಮು ಜಿಗಿದ ಜಿಗಿತಿ. ಕಳಸ ಗಿಡಿಗೆ ಜಂಪರ ಕೊಟ್ಟಿ, ಟಿವಿ ಸೇರಿ ತಿರುವಡಿ ಹುಟ್ಟಿ, ತಪ್ಪದಾಗ ಒಡ್ಡನ ಇಟ್ಟಿ, ಟುಮ್ಮು ಟುಮ್ಮು ಜಿಗಿದ ಜಿಗಿತಿ. ವೀರಭದ್ರ ಗುಡಿಯ ಮುಂದ ಬರತಿ, ವೀರಭದ್ರ ಗುಡಿಯ ಮುಂದ ಬರತಿ. ಭಾರತಿ ಬಾರ ಭಾರತಿ, ಭಾರತಿ ಬಾರ ಭಾರತಿ. ನಮ್ಮ ಮನಿಯಾಗ ಮಾಡ್ತಾರ ಆರತಿ, ನಮ್ಮ ಮನಿಯಾಗ ಮಾಡ್ತಾರ ಆರತಿ. ಬಾಯಾರ ಬಾಯಾರ ಬಾಯ್ರಿ ಬಾಯ್ರಿ. ಯಾಕಂದ್ರ ಇನ್ನು ನಮ್ ಫೋನ್ಗೆ ಆಗಿಲ್ರಿ, ನಿಮ್ದ ಫಸ್ಟ್ ಫೋನ್ಗೆ ಬಾಯ್. ಏ ಗೌಡಪ್ಪ, ಏ ಗೌಡಿಯ, ಅಲ್ರಿ ಹೊಲ್ದಾಗ ಬೀಜ ಗೊಬ್ಬರ ಇಲ್ಲ, ಬಿತ್ತು ರೆಂಟಿ ಹೊಡಿ ಕುಂಟಿ ಹೊಡಿ ಅಂದ್ರೆ ಹೆಂಗ್ ಹೊಡಿಲ್ಲ? ಬೀಜ ಗೊಬ್ಬರ ಇಲ್ಲ ನಾನು ಕೇಳ್ಬೇಕ, ನೋಡ್ ಕೇಳ್ರ 1000 ಎಕರೆ ಅವ್ರ ಮತ್ತ ಅದ್ರಾಗ ಕೆಳಗಿನ ಬಾಯಿ ಪಂಪ್ ಸೆಟ್ ಬಾಲಾಗಿದೆ ಅವ್ರದ. ಮಾಡ್ತಾನೆ ಆ ಜಮಾನ್ ಕಡೆ ಹೋಗು, ಹೋಗ ಅವ್ನ ಅರ್ಬಿ ಅವ್ರ ರೂಪಾಯಿ ಈ ವರ್ಷದ್ದು ಆ ಇಮ್ರಾನ್ ಕಡೆ ಚಾ ತಿನ್ಸ್ಕೊಳ್ತು
ಹಳ್ಳಿಯಿಂದ ದೂರವರೆಗೆ ಈ ನಾಡಿನ ದೊರೆ ಈ ದೇವೇಗೌಡ. ಈ ದೇವೇಗೌಡ ಅರಿವಿಟ್ಟರೆ ಬೀಳುವುದು ಭೂಮಿ, ಕೈ ಎತ್ತಲು ನಡುವುದು ಬಾಣು. ನನ್ನ ಕ್ರೋಧದನ್ನ ಉರಿ ನೇತ್ರ ನೋಡಿದರೆ ಸುಟ್ಟು ಬೀಳುವವನು ವೀರಾದಿ ವೀರ. ಅಣ್ಣ ಕೆಳಗೆ ಬೀಳಿಸು. ದೊಡ್ಡ ಮನೆತನ ನಮ್ಮದು. ನಮ್ಮ ಅಣ್ಣನ ವಿರುದ್ಧ ಮನೆ ತಾಕಿದರೆ ಆದರೂ ಆ ದೇವೀರ ನನ್ನ ಹುಟ್ಟು ಕುಲವೈರಿಯಾಗಿದ್ದಾನೆ. ನಮ್ಮಿಬ್ಬರ ಮನದಲ್ಲಿ ಹುಟ್ಟಿರುವ ಈ ಬೆಂಕಿ ಆರಬೇಕಾದರೆ ಮೊದಲು ನಾವು ಅವನ ತಮ್ಮನ ಕೊಲೆ ಆಗಲೇಬೇಕು. ಏ ಜಯವೀರ, ಹಿಂದೆ ರೌಡಿಯ ತಲೆ ಮೇಲೆ ಕಾಲಿಟ್ಟು ಬರೆಯುವ ಈ ದೇವೇಗೌಡನ ಮುಂದೆ ಅಂದು ನಡೆದ ಸ್ಪರ್ಧೆಯಲ್ಲಿ ನಿನ್ನ ತಮ್ಮ ನಮ್ಮನ್ನು ಸೋಲಿಸಿ ನನ್ನ ತಂಗಿಯ ಕೈಯಾರೆ ಕೊಳಗೆ ಮಾಲೆ ಹಾಕೊಂಡು ಬೆಳ್ಳಿ ಕಡೆಗೆ ಹಾಕೊಂಡಲ್ಲ, ಆವಾಗಲೇ ಹೊತ್ತು ನಿಂತಿದೆ ನನ್ನ ಮನೆಯಲ್ಲಿ ಭೇಟಿ. ನಿನ್ನ ಈ ಕುದಿಯುವ ರಕ್ತವ ಸೇನನ್ನು ತೀರಿಸದೆ ಬಿಡೆನು ನಾವು. ಈ ಬೆಂಕಿ ನುಗ್ಗಬೇಕಾದರೆ ನಿಮ್ಮ ವಂಶವನ್ನೇ ಜಯವೀರ ನಿರ್ವಂಶ ಮಾಡುತ್ತಾನೆ ಈ ದೇವೇಗೌಡ. ದೇವೇಗೌಡ ಪ್ರಪಂಚದ ನೀನೆಲ್ಲೇ ಅಡಿಗೆ ಸರಿ. ಕಾಂತಿವೀರ ಏನು ರೈತರ ನಾಯಕನ ನೀನು? ಸುನಾಮಿ ಅಂತೆ ಸುನಾಮಿ. ಚರಿತ್ರೆಗೆ ಭೂಮಿಗೆ ಶಕ್ತಿ ಈ ದೇವೇಗೌಡ ಇರುವಾಗ ನೀನು ಬರಕುಂಡಿಲೆ ಬರಕುಂಡಿ. ನಿನ್ನ ತಂದೆಗಾದ ಸ್ಥಿತಿಯನ್ನು ನಿಮ್ಮಿಬ್ಬರಿಗೆ ಮಾಡಿ ನನ್ನ ಆತ್ಮಗೆ ಶಾಂತಿ ಮಾಡಿಕೊಳ್ಳುತ್ತೆ. ನಾನು ಹಳ್ಳಿಯಿಂದ ದಿಲ್ಲಿವರೆಗೆ ಈ ನಾಡಿನ ದೊರೆ ದೇವೇಗೌಡನೇ ಅಲ್ಲ. ಜಿತೇಂದ್ರ ಹೇಳಿ, ಪದೇ ಪದೇ ಹೇಳುವುದರಲ್ಲಿ ಏನು ಅರ್ಥ ಇಲ್ಲ. ರಕ್ತ ಸೇರಿನಲ್ಲಿ ಸಣ್ಣ ಆಗುತ್ತಿರುವ
ಅದು ಆಗಲ್ಲ. ಗೌಡ ಸೋತ ಸೇಡಿಗಾಗಿ ಕೊಲ್ಲಿಸದನೆಂದು ನಮ್ಮ ಗೌಡ್ರಿಗೆ ಅಪಕೀರ್ತಿ ಬರ್ತಾ ಇತ್ತು ಅದರಿಂದ. ನಿನ್ನ ಮಾತು ಕರೆಕ್ಟ್ ಇದೆ. ಹಾಗಂತ ನಾವು ಕೈ ಕಟ್ಟಿ ಕುಳಿತಲು ಸಾಧ್ಯವೇ ಇಲ್ಲ. ಈಗೇನು ಮಾಡಬೇಕು ಅದನ್ನು ಹೇಳು ಗಜರಾಜ್. ಗೌಡ್ರೆ ಈಗಂತೂ ಮುತಾಲಿಕ್ ಅವನ್ ಭೇಟಿಗೆ ಹೋಗ್ಯಾನ. ಅವನು ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದು ನಮ್ ಕಂಡೀಷನ್ಗೆ ಒಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ ಇದೆಯಲ್ಲ ಇದ್ದೇ ಇದೆಯಲ್ಲ ಈ ಕೊಡಲಿಯ ಕರಾಮತ್ತು. ಗುಡ್ ಐಡಿಯಾ, ಗುಡ್ ಐಡಿಯಾ. ಬರಲಿ, ಮುಂದಿನ ಫ್ಯೂಚರ್ ಮಾಡೇ ಬಿಡ್ತೀನಿ. ಅಣ್ಣ ನೀನೇನು ಹೇಳಬೇಡ. ನಿನ್ನ ದರ್ಪದ ನಿನ್ನ ಮುಂದೆ ಈ ಕುಂಡಿಗಳು ನಿನ್ನ ಕಾಲಿನ ಸಮ. ಇವು ಬರಲಿ ನಮ್ಮ ಅಣ್ಣ, ನೀನಿದ್ದರೆ ಸಾಕು. ಹೇಳು, ಒಂದೇ ನಿಮಿಷ. ಇಲ್ಲಂದ್ರ ಬಾ. ನೀವೆಲ್ಲ ವಿಶ್ರಾಂತಿ ಮಾಡ್ರಿ, ನಾ ಕರೆದಾಗ ಬರೀಕತ್ತ. ಧರ್ಮರತ್ನ ದಾನ ಶೂರ ಕರ್ಣ, 1000 ಹಳ್ಳಿಯ ಸರ್ದಾರ್. ನಮಸ್ಕಾರ ಮುತಾಲಿಕ, ನಮಸ್ಕಾರ. ಹೋದ ಕೆಲಸ ಹಣ್ಣು ಇಲ್ಲ ಕಾಯೋ? ಈ ಮುತಾಲಿಕ ಹೋದ್ರೆ ಕೆಲಸ ಸಕ್ಸಸ್. ವೆರಿ ಗುಡ್. ದೇವೇಗೌಡ ಬಹುತ್ ಖುಷ್ ಹೋ ಗಯಾ. ನಮಸ್ಕಾರ ಮಾಡ್ತೀನಿ ಪೊಲೀಸ್ ಗೌಡರಿಗೆ. ನಮಸ್ಕಾರ ಕ್ರಾಂತಿವೀರರಿಗೆ, ನಮಸ್ಕಾರ. ಬಾರಪ್ಪ ಬಾ. ನಮಸ್ಕಾರ ಎನ್ನುವ ನಿನ್ನ ಈ ನುಡಿಯನ್ನು ಕೇಳಿ ನನ್ನ ಹೃದಯ ಕಲಕಿಯುತ್ತಿದೆ. ಬೇಗ ಕುಳಿತುಕೊಳ್ಳು, ಮುಂದೆ ಮಾತಾಡೋಣ. ಇರ್ಲಿ, ಅದೇನೋ ಬರ್ಲಿಕ್ಕೆ ಹೇಳಿದಿರಲ್ಲ, ಯಾಕೆ? ಹೌದು, ಮೊನ್ನೆ ನಡೆದ ಸ್ಪರ್ಧೆಯಲ್ಲಿ ಗೆದ್ದ ಮೇಲೆ ಗೌಡ ತಂಗಿ ನನ್ನ ಕೊಳಲಿ ಕೈಯಾರೆ ಮಾಲೆ ಹಾಕಿ ಕೈಯಲ್ಲಿ ಖಡ್ಗವನ್ನು ಹಾಕಿ ಆರ್ತಿ ಎತ್ತಿದರಂತ ಪ್ರತಿ ಸಮಾರಂಭದಲ್ಲಿ ಹೇಳ್ತಿದೀಯಂತಲ್ಲ, ಹೌದಾ? ಸ್ಪರ್ಧೆಯಲ್ಲಿ ಗೆದ್ದ ವಿಷಯ ಹೇಳಿಕೊಂಡ್ರೆ ತಪ್ಪೇ? ಹೌದಪ್ಪ ಕಾಂತಿವೀರ, ತಪ್ಪೆ, ಶುದ್ಧ ತಪ್ಪದು. ನೀ ಮಾತಾಕಂತದ್ದು ನಮ್ ಗೌಡ್ರಿಗೆ ಅವಮಾನದ ವಿಷಯ ಐತದ. ಅಷ್ಟೇ ಅಲ್ಲ, ಇದು 1000 ಹಳ್ಳಿಗಳಿಗೆ ಸಂಬಂಧಿಸಿದ ವಿಷಯ ಐತಿ. ಅದಕ್ಕ ಈ ಕರ್ಸಿವಲ್ರಿ ಎಲ್ಲ ಕೂಡಿಸಿ ಒಂದು ಸಂಧಾನಕ್ಕೆ ಬರೋಣ ಅಂತ ಹೇಳಿ ನಿಮ್ಮನ್ನ ಕರ್ಸಿವಿ. ಸಂಧಾನ? ಏನ್ ನಿಮ್ಮ ಗೌಡ್ರ ಕಂಡಕ್ಷಣ ಬೈಕಿ ಸಲಾ ಮಾಡ್ಬೇಕಂತ ಸಂಧಾಮ? ಇಲ್ಲ, ಗೌಡ್ರ ತಂಗಿ ನನಗ ಮೂಹಾಲಿ ಹಾಕಿ ಆರತಿ ಮಾಡಿಲ್ಲ ಅಂತ ಹೇಳೋ ಸಂಧಾನ, ಅಥವಾ ನನ್ನ ಶೂರತನ ನೋಡಿ ನಿಮಗೆ ನಾಚಿಕೆ ಬಂದೈತಿ, ನೀನ್ ಈ ಊರಲ್ಲೇ ಇರಬಾರದು ಅಂತ ಹೇಳೋ ಸಂಧಾನ ಯಾವ್ದು ಹೇಳು? ನೋಡು ಕಾಂತಿವೀರ, ಇದು ಯಾವುದು ಅಲ್ವೇ ಅಲ್ಲ. ನಿನ್ನ ಶೂರತನಿಗೆ ಮೆಚ್ಚಿದ್ದೇನೆ. ನಮ್ಮ ಆಸ್ಥಾನಕ್ಕ ಒಬ್ಬ ಬಲಗೈ ಬಂಟ ಬೇಕಾಗಿದ್ದಾನ. ಅದಕ್ಕ ನಿನಗೇನ್ ಬೇಕಾದ್ರೂ ಕೊಡ್ತೀನಿ. ನನ್ನ ಗಂಡಸಿಗೆ ಒಪ್ಪಿದ್ರೆ ಮಾತ್ರ ಕೊಡುವೆ. ಹಣ ಹೆಚ್ಚಾಗಿ ದಾನ ಮಾಡಿ ಜನ ಒಲಿಸಿಕೊಳ್ಳಕ
ನೀ ಏನ ಹಿರಣ್ಯ ಕಶ್ಯಪನ ಮೊಮ್ಮಗ ಬಲಿ ಚಕ್ರವರ್ತಿನ? ಇಲ್ಲ, ಕರ್ಣ ಕುಂಡಲ ದಾನ ನೀಡಿದ ದಾನಶೂರ ಕರ್ಣ. ಅದಾವುದು ಅಲ್ಲಪ್ಪ. ಕೃಷ್ಣ ವಾಮನವತಾರಿಯಾಗಿ 3 ಪಾದ ಭೂಮಿ ಕೇಳುವುದೊಂದೇ ನಿನ್ನ ಕೆಲಸ. ಅದನ್ನು ಪೂರೈಸಿಕೊಡೋದು ನಮ್ಮ ಗೌಡರ ಕೆಲಸ. ಅದನ್ನ ಮಾಡಿಸೋದು ನನ್ನ ಕೆಲಸ. ಹಾಗಂತ ನಿನ್ನನ್ನು ಈ ಸಂಧಾನ ಅಲ್ಲ, ಸ್ನೇಹ ಬೆಳೆಸಕ್ಕೆ ಕರೆದಿದ್ದೇವೆ. ನನ್ನ 3 ಕನಸಿನವೇ, ಆ 3 ಕನಸು ಒಪ್ಪಿದರೆ ಆತ ಮುಂದಿನ ಹಾದಿ. ನನ್ನ ಕಂಡೀಷನ್ಗೆ ನೀನು ಒಪ್ಪಿದರೆ ಮಾತ್ರ ನಿನ್ನ 3 ಕಂಡೀಷನ್ಗೆ ನಾನು ಒಪ್ತೀನಿ. ಅದೇನೆಂದು ಹೇಳು. ನಂಬರ್ 1 ಕಂಡೀಷನ್, ನೀನು ನನ್ನ ಒಪ್ಪನಿಲ್ಲದೆ ಯಾವ ಸ್ಪರ್ಧೆಯಲ್ಲೂ ಭಾಗವಹಿಸಬಾರದು. ನಂಬರ್ 2, ಏಕಾಗ್ರವೀರ, ನೀನು ಜೀವನ ಪರ್ಯಂತ ನನ್ನ ತಂಗಿಯನ್ನು ಕಣ್ಣೆತ್ತಿ ನೋಡಬಾರದು. ಇನ್ನು ಕೊನೆಯದಾಗಿ ನಂಬರ್ 3ನೇ ಕಂಡೀಷನ್, ನಿನಗೆ 100 ಎಕರೆ ಹೊಲ, ಊರಲ್ಲಿ ಒಂದು ದೊಡ್ಡ ಬಂಗಲೆ, ಕೈಗೆ ಬೇಕಾದಷ್ಟು ಬೆಳ್ಳಿ ಬಂಗಾರ ಕೊಟ್ಟು ನಿನ್ನನ್ನು ಬಲಗೈ ಬಂಧನಾಗಿ ಮಾಡಿಕೊಳ್ಳುತ್ತೇನೆ. ನನ್ನ 3 ಕಂಡೀಷನ್ ಒಪ್ಪಿದ್ರೆ ಮಾತ್ರ ಮುಂದುವರಿತೀನಿ. ನಿನ್ನ 3 ಕಂಡೀಷನ್ಗೆ ನಾನು ಒಪ್ತೀನಿ. ಆದ್ರೆ ನನ್ನ 1 ಕಂಡೀಷನ್ಗೆ ನೀನು ಒಪ್ಪಬೇಕು. ಅದೇನಿದೆ? ಹೇಳುವ ಕಂಡೀಷನ್ ನೀನು ಕೊಡು 10 ಎಕರೆ ಹೊಲ, ಊರಾಗ 1 ಮನಿನೂ ನೀನು ಕೊಡ್ತೀನಿ. ಆದ್ರ ನೀನು ನನ್ನ ಮನಿ ಹಾಳಾಗಬೇಡ. ಒಂದಿನ, ಬರೀ 1 ದಿನ ನಮ್ಮ ಮನಿ ಸಗನ ಕಸ ಬಳಿದು ಚೆಲ್ಲಿಬಿಡ. ಎಲ್ಲ ಬಡ ನಾನು ಯಾರು ಗೊತ್ತ ನಿನಗೆ? ಈ ನಾಳೆ ತೊಳೆ ನನಗ ನಿಮ್ಮನಿ ಕಸ ಬೆಳೆಯಂತೆಯಲ್ಲೇ ತಡ್ರಿ ನೋಡ್ರಿ, ಸಿಟ್ಟಿನ ಕೈಯಾಗ ಬಿಸಿ ಅಣ್ಣ, ನಮ್ಮಣ್ಣ ಯಾರು ದೇವೇಗೌಡ. ನೋಡ್ರ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡುತ್ತ ತಡ್ರಿ, ಸ್ವಲ್ಪ ಸಮಾಧಾನ ಇರ್ರಿ. ನಾ ಹೇಳ್ತೀನಲ್ಲ, ದೇವೇಗೌಡ, ನೀ ಓಡಿದ ಈ ಕಿಡಿಗಳನ್ನು ನೋಡಿ ನನ್ನ ನೆಲೆಯ ಒಡೆದು ನೀರು ಹೋಗಿ ನನ್ನ ಒಡಲಲ್ಲಿ ಸೇಡಿನ ಜ್ವಾಲೆ ಹುಟ್ಟಿ ಬರುತ್ತಿದೆ. ದೇವೇಗೌಡ, ಜಿತೇಂದ್ರ, ನನ್ನ ಹೆತ್ತಪ್ಪನ್ನು ಕೊಂದವರು ಯಾರೆಂದು ತಿಳಿದು ಆ ಬಂಡರ ರುಂಡ ಚಂಡಾಡಿ ಅವರ ಪಾಪದ ರಕ್ತ ಈ ಭೂತಾಯಿಗೆ ತೋರಿಸದಿದ್ದರೆ ನನ್ನ ಹೆಸರು ಈ ಶಾಂತಿಪುರದ ಕ್ರಾಂತಿ ವೀರನೇ ಅಲ್ಲ. ಬರ್ತೀನಿ. ಹೋಗಲೇ ಹೋಗ, ನಿಮ್ಮ ತಂದೆಗಾದ ಗತಿಯನ್ನು ನಿಮ್ಮಿಬ್ಬರು ಅಣ್ಣ ತಮಗೆ ಮಾಡುವವನು ಈ ದೇವೇಗೌಡ. ಈ ದೇವೇಗೌಡ ಗೌಡ ಅವ್ ಈ ಪರಿ ಹೋದಂದ ಮ್ಯಾಲ ಅವನ್ ಇಟ್ಟು ನಾವು ಸಿಟ್ಟಿ ಎಬ್ಬಿಸಬಾರ್ದಿತ್ತೇನೋ ಅಂತ ನನಗೆ ಅನ್ಸ್ಲಾಗಿದೆ. ಮನೆಗೆ ಬಂದು ಮರ್ಯಾದೆ ಕೊಡ್ತಿದ್ರ ಮತ್ತೆ ಮಾಡಬೇಕು. ಪ್ರಸಂಗ ಬಿದ್ರ ಅಂತೂ ಹಾಕಿ ಅವನ ಬಲಿ ತೋತಾನ್ರಿ ಈ ಜಿತೇಂದ್ರ. ಇದು ಯಾವುದಕ್ಕೂ ಎದುರಲ್ಲ ಈ ಗಜರಾಜ.
ನೋಡ್ರ ಈಗ ನಿಮ್ ಮನಸ್ಸಿಗೆ ಶಾಂತ ಆಗ್ಬೇಕಾದ್ರ ನಿಮ್ಮನ್ನ ಈಗ ಒಂದಿಟ್ಟು ಸಮಾಧಾನ ಮಾಡ್ಲೇಬೇಕು ನಾವು. ನೋಡ್ರ ಬರ್ರಿ ನೀವು ಕುಂದ್ರು ಬರ್ರಿ, ನಿಮ್ ಮನಸ್ಸಿಗೆ ಒಂದ್ ಸ್ವಲ್ಪ ಶಾಂತ ಮಾಡ್ತೀವಿ. ಆಗಲೇಬೇಕು. ರೈತನ ಅಕ್ಕರೆ ಜಗವನ ಸಕ್ಕರೆ ಎನ್ನುವ ಆ ಪರಭಿಕಾರಿಗಳು ನುಡಿತಾ ಇದ್ದಾರಲ್ಲ, ಅವರಿನ್ನು ಬದುಕಲೇಬಾರದು. ಅವರ ಬೆನ್ನು ಹತ್ತಿ ಅವರ ತಂದೆಗೆ ಆದ ಗತಿಯನ್ನೇ ಅವರಿಬ್ಬರಿಗೂ ಮಾಡಿ ಅವರ ನಾಶವನ್ನು ಮಾಡುವುದೇ ನನ್ನ ಪ್ರಥಮ ಗುರಿ.